ॐ यश्छन्दसां वृषभो विश्वरूपः छन्दोऽभ्योऽध्यमृतात् सम्बभूव तमेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्याम्भोरविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆದಿತ್ಯವಾಸರ ವೈಶಾಖ ಬಹುಳ ಅಷ್ಟಮಿ ಮೇ ತಿಂಗಳ 10ನೇ ತಾರೀಕು 2026ನೇ ಇಸವಿ. ಈ ಶ್ರೇಷ್ಠವಾದ ಭಾನುವಾರದ ಮುಸ್ಸಂಜೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಮೊದಲಿಗೆ ಧ್ಯಾನ ಶ್ಲೋಕ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ಸುಧನ್ವಾ ಖಂಡ ಪರಶು ದಾರುಣೋ ದ್ರವಿಣ ಪ್ರದಃ ದೇವಃ ಸ್ಪೃಕ್ ಸರ್ವದೃಗ್ವ್ಯಾಸಃ ವಾಚಸ್ಪತಿರಯೋ ನಿಜಃ ತ್ರಿಸಾಮಾಸಾಮಗಃ ಸಾಮಃ ನಿರ್ವಾಣಂ ಭೇಷಜಂ ಭಿಷಕ್ ಸನ್ಯಾಸಕೃಚ್ಛಮಃ ಶಾಂತಃ ನಿಷ್ಠಾ ಶಾಂತಿಃ ಪರಾಯಣಂ ಶುಭಾಂಗಃ ಶಾಂತಿದಃ ಸ್ರಷ್ಟಾ ಕುಮುದಃ ಕುವಲೇಶಯಃ ಗೋಹಿತೋ ಗೋಪತಿರ್ಗೋಪ್ತಾ ವೃಷಭಾಕ್ಷೋ ವೃಷಪ್ರಿಯಃ ಅನಿವರ್ತೆ ನಿವೃತ್ತಾತ್ಮಾ ಸಂಕ್ಷೇಪ್ತ ಕ್ಷೇಮಕೃಚ್ಛಿವಃ ಶ್ರೀವತ್ಸವಕ್ಷಾ ಶ್ರೀವಾಸಃ ಶ್ರೀಪತಿಃ ಶ್ರೀಮತಾಂಬರಃ ಶ್ರೀಧಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿಃ ಶ್ರೀವಿಭಾವನಃ ಶ್ರೀಧರಃ ಶ್ರೀಕರಃ ಶ್ರೇಯಃ ಶ್ರೀಮಾನ್ ಲೋಕತ್ರಯಾಶ್ರಯಃ ಸ್ವಕ್ಷಸ್ವಂಗಃ ಶತಾನಂದಃ ನಂದಿರ್ಜ್ಯೋತಿರ್ಗಣೇಶ್ವರಃ ವಿಜಿತಾತ್ಮಾ ವಿಧೇಯಾತ್ಮಾ ಸತ್ಕೀರ್ತಿಶ್ಚಿನ್ನ ಸಂಶಯಃ ಉದೀರ್ಣಃ ಸರ್ವತಶ್ಚಕ್ಷುಃ ಅನೀಶಃ ಶಾಶ್ವತಸ್ಥಿರಃ ಭೂಷಯೋ ಭೂಷಣೋ ಭೂತಿಃ ವಿಶೋಕಃ ಶೋಕನಾಶನಃ ಅರ್ಚಷ್ಮಾನರ್ಚಿತಃ ಕುಂಭಃ ವಿಶುದ್ಧಾತ್ಮಾ ವಿಶೋಧನಃ ಅನಿರುದ್ಧೋ ಪ್ರತಿರಥಃ
प्रद्युम्नोऽमितविक्रमः कालनेमिनिहावीरः शौरिः शूरजनेश्वरः त्रिलोकात्मा त्रिलोकेशः केशवः केशिः हरिः कामदेवः कामपालः कामी कान्तः कृतागमः अनिर्देश्य वपुर्विष्णुः वीरोऽनन्तो धनञ्जयः। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ 2 ನಿಮಿಷ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಸಂಸ್ಕೃತ ಮರಾಠಿ ಮಿಶ್ರಿತ ಒಂದು ಸುಂದರವಾದ ಗುರು ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಸ್ವಾನಂದ ಸಾಗರ ಶಾಂತಿ ಸುಧಾಕರ ಕಾರುಣ್ಯ ಜಲಧರ ಗುರುದೇವ ಮಾಝ ಸ್ವಾನಂದ ಸಾಗರ ಶಾಂತಿ ಸುಧಾಕರ ಕಾರುಣ್ಯ ಜಲಧರ ಗುರುದೇವ ಮಾಝ.
ज्ञानाचे भांडार ध्यानाचे मंदिर चैतन्य दिनकर गुरुदेव माझा स्वानंद सागर परमात्मा प्रेषित परमात्मा पूरित परमात्मा प्रमथ गुरुदेव माझा स्वानंद सागर भव भय हारक दुरित निवारक भाविक तारक गुरुदेव माझा स्वानंद सागर दास मनोहर प्रार्थी वारंवार गावाय निज सार गुरुदेव माझा स्वानंद सागर शांती सुधाकर कारुण्य जलधर गुरुदेव माझा गुरुदेव माझा गुरुदेव माझा सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। श्रीमद्भगवद्गीतायां सप्तदशोऽध्यायः। ओम श्री परमात्मने नमः। अथ सप्तदशोऽध्यायः। श्रद्धात्रय विभाग योगः। श्री भगवानुवाच दातव्यमिति यद्दानम् दीयतेऽनुपकारिणे देशे काले च पात्रे च तद्दानं सात्विकं स्मृतम्।
ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಅದೇಶಕಾಲೇ ಯದ್ದಾನಂ ಅಪಾತ್ರಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಓಂ ತತ್ಸದಿತಿ ನಿರ್ದೇಶಃ ಬ್ರಹ್ಮಣಸ್ತ್ರಿವಿಧಃ ಸ್ಮೃತಃ. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಓಂ ತತ್ಸದಿತಿ ನಿರ್ದೇಶಃ ಓಂ ತತ್ಸದಿತಿ ನಿರ್ದೇಶಃ ಬ್ರಹ್ಮಣಸ್ತ್ರಿವಿಧಃ ಸ್ಮೃತಃ. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಓಂ ತತ್ಸತ್ ಇತಿ ನಿರ್ದೇಶಃ ಬ್ರಹ್ಮಣಃ ತ್ರಿವಿಧಃ ಸ್ಮೃತಃ. ಬ್ರಾಹ್ಮಣಾಃ ತೇನ ವೇದಾಃ ಚ ಯಜ್ಞಾಃ ಚ ವಿಹಿತಾಃ ಪುರಾ. ಮತ್ತು ಎಲೆ ಅರ್ಜುನ, ಓಂ ತತ್ಸತ್, ಓಂ ತತ್ ಸತ್ ಇತಿ ಎಂಬುದಾಗಿ ತ್ರಿವಿಧ ಮೂರು ಬಗೆಯ ನಿರ್ದೇಶ ಹೆಸರುಗಳು ಬ್ರಹ್ಮಣ ಸ್ಮೃತಃ ಸಚ್ಚಿದಾನಂದ ಘನ ಬ್ರಹ್ಮನಿಗೆ ಹೇಳಲ್ಪಟ್ಟಿದೆ. ತೇನ ಅದರಿಂದ ಪುರಾ ಸೃಷ್ಟಿಯ ಆದಿಕಾಲದಲ್ಲಿ ಬ್ರಾಹ್ಮಣಾಹ ಬ್ರಾಹ್ಮಣ ವೇದಾಹ ಮತ್ತು ವೇದ ಹಾಗೂ ಯಜ್ಞ ಯಜ್ಞಾದಿಗಳು ವಿಹಿತಾಹ ರಚಿಸಲ್ಪಟ್ಟಿವೆ. ಓಂ ತತ್ ಸತ್ ಎಂಬುದಾಗಿ ಮೂರು ಬಗೆಯ ಹೆಸರುಗಳು ಸಚ್ಚಿದಾನಂದ ಘನ ಬ್ರಹ್ಮನಿಗೆ ಹೇಳಲ್ಪಟ್ಟಿವೆ. ಆ ಮೂಲಕ ಸೃಷ್ಟಿಯ ಆದಿಕಾಲದಲ್ಲಿ ಬ್ರಾಹ್ಮಣ ವೇದ ಮತ್ತು ಯಜ್ಞಾದಿಗಳು ರಚಿಸಲ್ಪಟ್ಟಿವೆ. ಓಂ ತತ್ ಸತ್. ಯಾವ ಪೂಜೆ, ದಾನ, ಆಹಾರ, ಯಜ್ಞ, ತಪಸ್ಸು ಇತ್ಯಾದಿಗಳ ಬಗ್ಗೆ ಚರ್ಚೆಯಾಗಿತ್ತು, ಅದನ್ನೆಲ್ಲವನ್ನು ಕೂಡ ನಾವು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಆಚರಣೆಗೆ ತರಬೇಕಾದಲ್ಲಿ ಈ ಓಂ ತತ್ ಸತ್ ಎಂಬ ಬ್ರಹ್ಮನ ಹೆಸರುಗಳನ್ನು ಮನನ ಮಾಡತಕ್ಕದ್ದು. ಸಾತ್ವಿಕವಾದ ಕಾರ್ಯಗಳನ್ನು ಮಾಡುವಾಗ ಎಷ್ಟೇ ಪ್ರಯತ್ನಿಸಿದರೂ ಸಹ 100ಕ್ಕೆ 100ರಷ್ಟು ಸೂಕ್ತವಾಗಿ ಮಾಡಲಾಗುವುದಿಲ್ಲ. ಕಂಡೋ ಕಾಣದೆಯೋ ಕೊರತೆಗಳು, ದೋಷಗಳು ಸಂಭವಿಸಬಹುದು. ಇಂತಹ ದೋಷಗಳನ್ನು ಓಂ
ತತ್ ಸತ್ ಎಂಬ ಬ್ರಹ್ಮವಾಚಕಗಳ ಮೂಲಕ ಹೇಗೆ ನಿವಾರಿಸಬಹುದು ಎಂಬುದನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ಇತರ ವಿವರಗಳನ್ನು ಭಗವಂತನು ಈ ಶ್ಲೋಕದಲ್ಲಿ ಉಪದೇಶಿಸುತ್ತಾನೆ. ಎಷ್ಟು ಸೊಗಸಾಗಿದೆ ನೋಡಿ. ಹೇ ಅರ್ಜುನ, ಓಂ ತತ್ ಸತ್ ಇವು ಸಚ್ಚಿದಾನಂದ ಘನ ಪೂರ್ಣ ಬ್ರಹ್ಮವನ್ನು ನಿರ್ದೇಶಿಸುವ ಸಂಕೇತಗಳು. ಇವುಗಳಿಗೆ ಮಹತ್ತರವಾದ ಶಕ್ತಿ ಮತ್ತು ಪಾವಿತ್ರ್ಯತೆಗಳಿವೆ. ಈ ಸಂಕೇತಗಳ ಚಿಂತನೆಯ ಮೂಲಕ ನಿರ್ಗುಣ ನಿರಾಕಾರ ಪರಬ್ರಹ್ಮನ ಚಿಂತನೆಯನ್ನು ಮಾಡಬಹುದು. ಓಂ ತತ್ ಸತ್, ಓಂ ತತ್ ಸತ್ ಮಂತ್ರವನ್ನು ಉಚ್ಚರಿಸುವಾಗ ಅಥವಾ ಅವುಗಳಲ್ಲಿ ಯಾವುದನ್ನಾಗಲಿ ಉಚ್ಚರಿಸುವಾಗ ಓಂ ತತ್ ಸತ್ ಪ್ರತ್ಯೇಕವಾಗಿ ಉಚ್ಚರಿಸುವಾಗ ಅವುಗಳ ವಾಚಕವಾದ ಪರಬ್ರಹ್ಮನ ಚಿಂತನೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿರಬೇಕು. ಉತ್ತಮವಾದಂತಹ ಸಾಧನೆಯನ್ನು ಇಲ್ಲಿ ತಿಳಿಸಲಾಗಿದೆ. ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ಮುಂದಿನ ವಾರ ಮುಂದುವರಿಸೋಣ. ಮಂಕುತಿಮ್ಮನ ಕಗ್ಗದ ಒಂದು ವಿಚಾರ ಅತ್ಯಂತ ಗಹನವಾಗಿದೆ, ಅತ್ಯಂತ ಸ್ಪಷ್ಟವಾಗಿದೆ. ವಿಚಾರ ಮಾಡುವ. ಮುಕ್ತಕ 596. ಗರಡಿ ಸಾಮಿಂದೆ ನೀನೆದುರಾಳ ಗೆಲುದೊಡೆ ಪರದಿಹುದೆ ನಿನಗಿನಿತು ಕಾಯಾಂಗ ಪಟುತೆ ವರ ಸದ್ಯಕ್ಕಿಲ್ಲದೊಡೆ ಬರಿದಾಗುವುದೇ ಪೂಜೆ ಪರಿಶುದ್ಧ ಮನವೇ ಬರ ಮಂಕುತಿಮ್ಮ ಪರಿಶುದ್ಧ ಮನವೇ ಬರ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. You are a wrestler practicing in a gym. So what if you do not defeat the opponent today? Will you not get better physique because of the fight? So what if your prayers at the temple are not answered immediately? Having a pure mind is itself a boon. Mankutimma. ಗರಡಿಯ ಸಾಮಿಂದೆ ನೀನೆದುರಾಳ ಗೆಲ್ಲದೊಡೆ ಬರದಿಹುದೆ ನಿನಗನಿತು ಕಾಯಾಂಗ ಪಟುತೆ ವರ ಸದ್ಯಕ್ಕಿಲ್ಲದೊಡೆ ಬರಿದಾಗುವುದೇ ಪೂಜೆ ಪರಿಶುದ್ಧ ಮನವೇ ವರ ಮಂಕುತಿಮ್ಮ ಮಂಕುತಿಮ್ಮ. ಸಾಮಿಂದೆ ಸಾಮು ಹಿಂದೆ, ನೀನೆದುರಾಳ ನೀನು ಎದುರು ಆಳ, ಬರದಿಹುದೇ ಬರದೆ ಇಹುದೇ, ನಿನಗಿನಿತು ನಿನಗೆ ಇನಿತು, ಕಾಯಾಂಗ ಪಟುತೆ ಕಾಯ ಅಂಗ ಪಟುತೆ, ಸದ್ಯಕ್ಕಿಲ್ಲದೊಡೆ ಸದ್ಯಕ್ಕೆ ಇಲ್ಲದೊಡೆ, ಬರಿದಾಗುವುದೇ ಬರಿದು ಆಗುವುದೇ, ಸಾಮಿಂದೆ ವ್ಯಾಯಾಮದಿಂದ, ಗೆಲ್ಲುದೊಡೇಂ ಗೆಲ್ಲದಿದ್ದರೆ ಏನು, ಕಾಯಾಂಗ ಪಟುತೆ ದೇಹದಾರ್ಢ್ಯ ದೈಹಿಕ ಶಕ್ತಿ. ಭಾವಾರ್ಥ ನೋಡಿಕೊಳ್ಳಿ. ನೀವು ಗರಡಿಯ ಸಾಮನ್ನು ಮಾಡಿ ಕುಸ್ತಿಯಲ್ಲಿ ಎದುರಾಳಿಯ ಮೇಲೆ ಗೆಲ್ಲದಿದ್ದರೆ ಏನಂತೆ, ನಿನ್ನ ದೇಹವಂತೂ ಗಟ್ಟಿಯಾಗುವುದಲ್ಲವೇ? ಪೂಜೆ ಮಾಡಿದ ಕೂಡಲೇ ವರ ಸಿಗದಿದ್ದರೆ ಪೂಜೆಯನ್ನು ವ್ಯರ್ಥವೆನ್ನುತ್ತೀಯೇನು? ಗರಡಿ ಸಾಮಿಂದ ದೇಹ ಗಟ್ಟಿಯಾಗುವುದು ಹೇಗೆ ಸಂದ ಫಲವೋ, ಹಾಗೆಯೇ ಮನಸ್ಸು ಶುದ್ಧವಾಗುವುದೇ ಪೂಜೆಯಿಂದ ಸಲ್ಲುವ ಉತ್ತಮ ಫಲವೆಂದು ಜಗತ್ತಿನ ಬದುಕಿನಲ್ಲಿ ನಮ್ಮೆಲ್ಲರ ಹೋರಾಟದ ಫಲಶ್ರುತಿಯ ರೂಪವನ್ನು ನಮಗೆ ತೋರಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಯಾವುದಕ್ಕೂ ನಾವು ಧೃತಿಗೆಡಬಾರದು. ಪ್ರತಿಯೊಂದು ಕಾರ್ಯಕ್ಕೂ ಅದರದೇ ಆದಂತಹ ಫಲ ಉಂಟು. ಹತಾಶೆಗೆ ಒಳಗಾಗದೆ ನಮ್ಮ ಪ್ರಯತ್ನವನ್ನು ಮುಂದುವರಿಸುತ್ತಿರಬೇಕು. ಚಿತ್ತಶುದ್ಧಿಯೇ ಫಲ. ನಮ್ಮ ಬದುಕಿನ ಹೋರಾಟದ ಪರಿಯನ್ನು ಗರಡಿಯ ಸಾಮಿಗೆ ಹೋಲಿಸಿದ್ದಾರೆ ಮಾನ್ಯ ಗುಡ್ಡಪ್ಪನವರು. ಗರಡಿಯ ಸಾಮನ್ನು
ವ್ಯಾಯಾಮವನ್ನು ಮಾಡಿದ ಮಲ್ಲನಿಗೆ ಮಲ್ಲ ಯುದ್ಧದಲ್ಲಿ ಹೋರಾಡಿದಾಗಲೆಲ್ಲ ಜಯ ಸಿಗುತ್ತದೆಂದು ಹೇಳಲಾಗುವುದಿಲ್ಲ. ಆದರೆ ಅವನು ಅದಕ್ಕಾಗಿ ಮಾಡುವ ಸಾಮಿನ ಸಿದ್ಧತೆಯಿಂದ ಅವನ ದೇಹದ ಅಂಗಾಂಗಗಳು ಗಟ್ಟಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಅಲ್ಲವೇ? ಹಾಗೆಯೇ ನಾವು ನಮ್ಮ ಬದುಕಿನ ಹೋರಾಟಕ್ಕಾಗಿ ನಡೆಸುವ ಸಿದ್ಧತೆಯಿಂದ ನಮಗೆ ಅರಿವು ಉಂಟಾಗುತ್ತದೆ. ವಿಷಮ ಪರಿಸ್ಥಿತಿಗಳನ್ನು ಎದುರಿಸುವ ಧೈರ್ಯ ಮತ್ತು ಸಾಮರ್ಥ್ಯ ಎರಡೂ ಲಭಿಸುತ್ತದೆ. ತಾಳ್ಮೆಯಿಂದ ಹೋರಾಡಿದಾಗ ಧೈರ್ಯದೊಂದಿಗೆ ವಿವೇಕವೂ ಹೆಚ್ಚುತ್ತದೆ, ಮನಸ್ಸು ಪಕ್ವವಾಗುತ್ತದೆ. ಇದೇ ಬದುಕಿನ ಹೋರಾಟಕ್ಕೆ ಸಲ್ಲುವ ಲಾಭ ಎನ್ನುವ ಅರ್ಥದಲ್ಲಿ ಪರಿಶುದ್ಧ ಮನವೇ ವರ ಎಂದು ಹೇಳಿದ್ದಾರೆ ಮಾನ್ಯ ಗುಂಡಪ್ಪನವರು. ಪರಿಶುದ್ಧವಾದ ಮನಸ್ಸನ್ನು ಇಟ್ಟುಕೊಳ್ಳುವುದೇ ದೈವದಿಂದ ನಮಗೆ ಸಿಗುವ ವರ. ಮತ್ತೊಂದು ಸ್ವಾರಸ್ಯಕರ ದೃಷ್ಟಾಂತವನ್ನು ನೀಡುತ್ತಾ, ನಾವು ಪೂಜೆ ಮಾಡಿದ ಕ್ಷಣವೇ ನಮಗೆ ವರ ಸಿಗುವುದೇ ಎಂದು ಕೇಳುತ್ತಾ, ಹಾಗಾಗುವುದಿಲ್ಲ ಎನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಡಿ.ವಿ.ಜಿಯವರು. ನಾವು ಮಾಡುವ ಪೂಜೆಯೆಲ್ಲ ನಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿಯೇ. ಆದರೆ ಪೂಜೆ ಮಾಡಿದ ಕ್ಷಣ ವರ ಸಿಗುವುದೇ ಇಲ್ಲ. ಶ್ರದ್ಧೆಯಿಂದ ಪೂಜೆ ಮಾಡುವಾಗ ಮನಸ್ಸು ಪ್ರಫುಲ್ಲವಾಗುತ್ತದೆ. ಬೇಡಲೆಂದೇ ಮೊದಲಾದ ಪೂಜೆ ಮನಸ್ಸನ್ನು ಪಕ್ವಗೊಳಿಸಿ ಬೇಡಿಕೆಗಳ ಬದಿಗಿರಿಸಿ ಪರಮಾತ್ಮ ತತ್ವಕ್ಕೆ ಶರಣಾಗುವುದಕ್ಕೆ ಮನಸ್ಸನ್ನು ತಿರುಗಿಸುತ್ತದೆ. ವರ ಸಿಕ್ಕಿತೋ ಇಲ್ಲವೋ, ಮನಸ್ಸಂತೂ ಪಕ್ವವಾಯಿತಲ್ಲ, ಇದೇ ಪೂಜೆಗೆ ಸಿಕ್ಕ ಫಲವೆಂದು ತೃಪ್ತರಾಗಬೇಕು. ಹಾಗೆಯೇ ಜಗತ್ತಿನಲ್ಲಿ, ನಮ್ಮ ಬದುಕಿನಲ್ಲಿ ನಾವು ಪಡುವ ಪಾಡು, ಪ್ರಯತ್ನಗಳು, ಒಳಹೊಕ್ಕು ಹೊರಬರುವ ಕಷ್ಟಗಳ ಸರಮಾಲೆ, ನಮಗಾಗುವ ಅನುಭವಗಳು, ಆ ಅನುಭವಗಳಿಂದ ನಾವು ಕಲಿಯುವ ಪಾಠ, ಆ ಕಲಿಕೆಯಿಂದ ಪಕ್ವವಾಗುವ ಮನಸ್ಸು, ಬುದ್ಧಿಗಳು, ಹೀಗೆ ಎಲ್ಲವೂ ಸೇರಿ ಸಮಗ್ರವಾಗಿ ನಮ್ಮನ್ನು ವಿವೇಕಿಗಳನ್ನಾಗಿ ತಿದ್ದಿ ರೂಪಿಸಿದರೆ ಮತ್ತು ನಾವು ವಿವೇಕಿಗಳಾದರೆ ಅದೇ ನಾವು ಬದುಕಿನಲ್ಲಿ ಪಟ್ಟ ಬವಣೆಗೆ ಸಂದ ಫಲವೆಂದು ಅರಿತು ತೃಪ್ತಿ ಪಡಬೇಕು. ಸೋಲು ಗೆಲುವುಗಳ ಮತ್ತು ಲಾಭ ನಷ್ಟಗಳ ಲೆಕ್ಕಾಚಾರದಿಂದ ಹೊರಬಂದು ವಾಸ್ತವವನ್ನು ಒಪ್ಪಿಕೊಂಡು ಶಾಂತವಾಗಿ ಬಾಳಲಾದರೆ ಅದೇ ಸಿಗುವ ವರ ಅಥವಾ ಗೆಲುವಾಗುತ್ತದೆ. ಪ್ರತಿಯೊಬ್ಬರು ಕೂಡ ಇಂತಹ ಪ್ರಯತ್ನವನ್ನು ಮಾಡುತ್ತಾ ಅಧ್ಯಾತ್ಮದ ಏಳಿಗೆಗಾಗಿ, ಪ್ರಗತಿಗಾಗಿ ನಮ್ಮ ಪ್ರಯತ್ನವನ್ನು ನಿರಂತರ ಮುಂದುವರಿಸೋಣ. ಕೊನೆಯ ಉಸಿರು ಇರುವವರೆಗೆ ಪರಮಾತ್ಮನ ಧ್ಯಾನದಲ್ಲಿ ಮನಸ್ಸು ಇರಲಿ ಎಂಬುವ ಪ್ರಾರ್ಥನೆಯೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಮುಂದಿನ ವಾರ ಭೇಟಿಯಾದಾಗ ಓಂ ತತ್ ಸತ್, ಈ ಸಾಧನೆ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಮಾಡಿ ಶಾಂಕರ ಭಾಷ್ಯವನ್ನು ಕೂಡ ಅಧ್ಯಯನ ಮಾಡೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांति. हरिः ओम. श्री गुरुभ्यो नमः. हरिः ओम. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.